ಕ್ರಿಶ್ಚಿಯನ್ ಮತ ಖಂಡಿತವಾಗಿಯೂ ಕೇರಳದ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಬಹಳ ನಿರ್ಣಾಯಕ. ಅವರು ಇಲ್ಲಿನ ಮತದಾರರಲ್ಲಿ 18% ಹೆಚ್ಚು ಇದ್ದಾರೆ. ನನ್ನೊಂದಿಗೆ ಶ್ರೀ ಇದ್ದಾರೆ, ಶೆರಿ ಥಾಮಸ್. ಇವರು ಲ್ಯಾಟಿನ್ ಕ್ಯಾಥಲಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು. ಎಲ್ಲರೂ ಕ್ರಿಶ್ಚಿಯನ್ ಮತವನ್ನ ಓಲೈಸುತ್ತಿದ್ದಾರೆ. ಕ್ರಿಶ್ಚಿಯನರು ಈಗ ಯಾವ ಮುಖ್ಯ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ ಈ ಚುನಾವಣೆಯ ಹೊತ್ತಿನಲ್ಲಿ? ನಾವು ಒಂದೆರಡು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ, ವಿಶೇಷವಾಗಿ ಕ್ರಿಶ್ಚಿಯನ್ನರಿಗೆ ಸಂಬಂಧಿಸಿದಂತೆ. ಈಗ ಪ್ರಸ್ತುತ ವಿಷಯವೆಂದರೆ ನ್ಯಾಯಮೂರ್ತಿ ಜೆವಿ ಅವರ ಅನುಷ್ಠಾನಕ್ಕೆ ಸಂಬಂಧಿಸಿದ್ದಾಗಿದೆ. ಕೋಶಿ ಆಯೋಗದ ವರದಿ. ಇದು ಒಂದು ವರದಿ. ಈಗ ಕ್ರಿಶ್ಚಿಯನ್ನರ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಒಂದು ಆಯೋಗವನ್ನು ನೇಮಿಸಲಾಯಿತು ಮತ್ತು ಆಯೋಗವು ಸರಿಯಾದ ವಿಚಾರಣೆ ಮತ್ತು ತನಿಖೆಯ ನಂತರ ಅವರು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯನ್ನ ಸರ್ಕಾರಕ್ಕೆ 2023ರಲ್ಲಿ ಮೇ ತಿಂಗಳಿನಲ್ಲಿ ಸಲ್ಲಿಸಲಾಯಿತು. ಇಲ್ಲಿಯವರೆಗೆ ಇದು ಮತ್ತು ಇದನ್ನು ಇತ್ತೀಚೆಗೆ ಪ್ರಕಟಿಸಲಾಯಿತು. ಮತ್ತು ಆ ವರದಿಯಲ್ಲಿ ಕೇರಳದ ಸಂಪೂರ್ಣ ಕ್ರಿಶ್ಚಿಯನ್ ಸಮುದಾಯದ ಕ್ಯಾಥೋಲಿಕರು, ಕ್ಯಾಥೋಲಿಕರಲ್ಲದವರು ಇತ್ಯಾದಿಗಳ ಪ್ರಯೋಜನಕ್ಕಾಗಿ 284 ಶಿಫಾರಸುಗಳಿವೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಆ ಶಿಫಾರಸುಗಳು ನಾವು ಹಲವಾರು ವರ್ಷಗಳಿಂದ ಮಾಡುತ್ತಿದ್ದ ಬಹುಕಾಲದ ಬೇಡಿಕೆಗಳಾಗಿದ್ದವು. ಈಗ ಅದು ವರದಿಯ ರೂಪದಲ್ಲಿ ಬಂದಿದೆ. ಹಾಗಾಗಿ ಇದು ಈಗ ಒಂದು ಅಧಿಕೃತ ದಾಖಲೆಯಾಗಿದೆ. ಹಾಗಾಗಿ ನಾವು ವರದಿಯ ಅನುಷ್ಠಾನ, ಕಾಲಬದ್ಧ ಅನುಷ್ಠಾನ ಮತ್ತು ಆದ್ಯತೆಯ ಆಧಾರದ ಮೇಲಿನ ಅನುಷ್ಠಾನವನ್ನು ಬಯಸುತ್ತಿದ್ದೇವೆ. ಪಿನರಾಯಿ ವಿಜಯನ್ ಸರ್ಕಾರವೇ ಆಯೋಗವನ್ನು ನೇಮಿಸಿದ್ದು ಮತ್ತು ಈ ವರದಿಯೊಂದಿಗೆ ಹೊರಬಂದಿದೆ. ಆದರೆ ಅನುಷ್ಠಾನದಲ್ಲಿ ಏಕೆ ವಿಳಂಬ? ಯಾಕೆಂದ್ರೆ ಮೊದಲ ಪಿನರಾಯಿ ವಿಜಯನ್ ಸರ್ಕಾರವು ಒಂದು ಸಮಿತಿಯನ್ನು ನೇಮಿಸಿತು. ಅದು ಹೊರಗಿನಿಂದ ಬಂದ ಮನವಿಯ ಆಧಾರದ ಮೇಲಿತ್ತು. ಲ್ಯಾಟಿನ್ ಸಮುದಾಯದ ಹೊರತಾಗಿ ಸೈರೋ ಮಲಬಾರ್ ಸಮುದಾಯ, ಹಲವಾರು ಇತರ ಸಮುದಾಯಗಳು ಅದಕ್ಕಾಗಿ ಒತ್ತಾಯಿಸಿದವು, ಏಕೆಂದರೆ ಅದು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಬೇಡಿಕೆಯಾಗಿತ್ತು. ಮತ್ತು ನಾವು ಶಾಸಕರಲ್ಲಿ ಒಬ್ಬರಾದ ಪಿಟಿಯವರ ಮೂಲಕ ವಿಧಾನಸಭೆಯಲ್ಲಿ ಒಂದು ಸಲ್ಲಿಕೆಯನ್ನು ಮಂಡಿಸಿದೆವು. ಥಾಮಸ್ ಅವರು ಈಗ ಇಲ್ಲ, ಮತ್ತು ಅವರು ವಿಧಾನಸಭೆಯಲ್ಲಿ ಒಂದು ಸಲ್ಲಿಕೆಯನ್ನು ಮಂಡಿಸಿದರು ಮತ್ತು ಅದು ಅಧಿಕೃತ ದಾಖಲೆಯಾಗಿದೆ. ಅದರ ನಂತರ ಅವರು ಒಂದು ಆಯೋಗವನ್ನು ನೇಮಿಸಲು ಸಿದ್ಧರಾಗಿದ್ದರು ಮತ್ತು ಆಯೋಗಕ್ಕೆ ಸರಿಸುಮಾರು 5 ಲಕ್ಷ ಮನವಿಗಳು ಬಂದಿವೆ ಎಂದು ತಿಳಿದುಬಂದಿದೆ ಮತ್ತು ಅವುಗಳಲ್ಲಿ ಅವರು ವಿಚಾರಣೆಗಳನ್ನು ನಡೆಸಿದ್ದಾರೆ ಮತ್ತು ಈಗ ಈ ವರದಿ ಪ್ರಕಟವಾಗಿದೆ. ಅವರು ಅದನ್ನು ಮಾಡುತ್ತಾರೆಂದು ಯಾವುದೇ ರಾಜಕೀಯ ಪಕ್ಷ ಭರವಸೆ ನೀಡುತ್ತಿದೆಯೇ? UDF ಕೂಡ ವರದಿಯನ್ನ ಒಪ್ಪಿಕೊಂಡಿದೆ. ಅಥವಾ ಕೇವಲ ಆಯೋಗದ ವರದಿ ಇರುವುದಕ್ಕಿಂತ ಹೆಚ್ಚಿನದೇನಾದರೂ ಬರಲಿದೆಯೇ? ಪ್ರಸ್ತುತ ಸರ್ಕಾರವು ಅದನ್ನು ತಾತ್ವಿಕವಾಗಿ ಒಪ್ಪಿಕೊಂಡಿದೆ ಮತ್ತು ಅವರು ಅದನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ಅದಲ್ಲದೆ UDF ಕೂಡ ವರದಿಯನ್ನು ಒಪ್ಪಿಕೊಂಡಿದೆ ಮತ್ತು ಅವರು ಕೂಡ ಆ ವರದಿಯನ್ನು ಜಾರಿಗೆ ತರಲು ಉತ್ಸುಕರಾಗಿದ್ದಾರೆ. ಅದು ಈಗಿನ ಪರಿಸ್ಥಿತಿ. ಆದರೆ ನಮಗೆ ಬೇಕಾಗಿರುವುದು ಈಗ ಅದನ್ನು 2023 ಮೇ ತಿಂಗಳಲ್ಲಿ ಸಲ್ಲಿಸಲಾಗಿದೆ. ಇತ್ತೀಚೆಗೆ ಮಾತ್ರ ಸರ್ಕಾರದ ಕೊನೆಯ ದಿನಗಳಲ್ಲಿ ಅವರು ಅದನ್ನು ಪ್ರಕಟಿಸಿದ್ದಾರೆ ಮತ್ತು ಅದೂ ಕೂಡ ಕೇವಲ 1 ಅಥವಾ 2 ಶಿಫಾರಸುಗಳನ್ನು ಅಧಿಕೃತವಾಗಿ ಜಾರಿಗೊಳಿಸಿದ್ದಾರೆ. ಉಳಿದವು ಇನ್ನೂ ಪರಿಗಣನೆಯಲ್ಲಿವೆ. ಆದ್ದರಿಂದ ನಾವು ಸಮಯಬದ್ಧ ರೀತಿಯಲ್ಲಿ ಅನುಷ್ಠಾನವನ್ನು ನಿರೀಕ್ಷಿಸುತ್ತೇವೆ. ಯಾವುದೇ ಸರ್ಕಾರವಿರಲಿ, ಈ ವರದಿಗಳ ಅನುಷ್ಠಾನದ ಬಗ್ಗೆ ಅವರ ಕಡೆಯಿಂದ ಒಂದು ಭರವಸೆ ಇರಬೇಕು ಎಂದು ನಾವು ವಿನಂತಿಸುತ್ತಿದ್ದೇವೆ. ಖಂಡಿತ ಹಲವಾರು ಪಂಗಡಗಳಿವೆ ಮತ್ತು ನೀವು ದೊಡ್ಡ ಗುಂಪುಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತೀರಿ. ಲ್ಯಾಟಿನ್ ಕ್ಯಾಥಲಿಕರು ಸುಮಾರು 20 ಲಕ್ಷ ಮತ್ತು ಸಿರೋ ಮಲಬಾರ್ ಕ್ರಿಶ್ಚಿಯನರು ಸುಮಾರು 23 ಲಕ್ಷ ಜನಸಂಖ್ಯೆ. ಸಮುದಾಯವು ಮತ ಚಲಾಯಿಸುವ ರೀತಿಯಲ್ಲಿ ಏಕತೆ ಇದೆಯೇ? ನಿಮ್ಗೆ ಗೊತ್ತಲ್ಲ, ಯಾಕೆಂದರೆ ಈಗ BJPಯವರು ಸಹ ಸಮುದಾಯವನ್ನು ಸಂಪರ್ಕಿಸುತ್ತಿದ್ದಾರೆ. ಬಹುಶಃ UDF, ನಿಮ್ಗೆ ಗೊತ್ತಲ್ಲ, ಕ್ರಿಶ್ಚಿಯನ್ನರ ಬದಲು ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಅಥವಾ ಆದ್ಯತೆ ನೀಡುತ್ತಿದೆ ಎಂದು ಮಾತನಾಡುತ್ತಿದ್ದಾರೆ. ಹೌದು, ನಾವು ಯಾವಾಗಲೂ ಸಮಾನ ಅಂತರದ ನೀತಿಯನ್ನ ಹೊಂದಿರುವ ಸಮುದಾಯ. ನಮ್ಮ ಅಧಿಕೃತ ನೀತಿ ಎಲ್ಲಾ ಚುನಾವಣೆಗಳಲ್ಲಿ ಸಮಾನ ಅಂತರವಾಗಿದೆ. ಸಮಾನ ಅಂತರ ಎಂದರೆ ನೀತಿಗಳು ಮತ್ತು ಮೌಲ್ಯಗಳನ್ನು ಅವಲಂಬಿಸಿರುವುದು. ಹಾಗಾಗಿ ನಾವು ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದೆ, ರಂಗಗಳ ಮುಂದೆ ಇಡುತ್ತೇವೆ ಮತ್ತು ಅವರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅದರ ಆಧಾರದ ಮೇಲೆ ನಾವು ಅಂತರವನ್ನು ಒದಗಿಸುತ್ತೇವೆ. ಅಂತರವು ಸಮಾನ ಅಂತರದಿಂದ ಬದಲಾಗಬಹುದು, ವ್ಯತ್ಯಾಸವಿರಬಹುದು, ಆದರೆ ಅದು ರಂಗಗಳು ತೆಗೆದುಕೊಳ್ಳುವ ಮೌಲ್ಯಗಳು ಮತ್ತು ನೀತಿಗಳನ್ನು ಅವಲಂಬಿಸಿದೆ. ಸಾಂಪ್ರದಾಯಿಕವಾಗಿ UDF ಕ್ರಿಶ್ಚಿಯನ್ ಮತಗಳ ಬಹುಮತವನ್ನು ಹೊಂದಿದೆ ಎಂಬ ತಿಳುವಳಿಕೆ ಇರುವಂತಿದೆ. ಹೌದು, ಸಾಂಪ್ರದಾಯಿಕವಾಗಿ ಕ್ರಿಶ್ಚಿಯನ್ನರು, ವಿಶೇಷವಾಗಿ ಲ್ಯಾಟಿನ್ ಕ್ಯಾಥೋಲಿಕರು ಮತ್ತು ಸಿರೋ ಮಲಬಾರ್ ಇತ್ಯಾದಿ, ಅವರು ಕಾಂಗ್ರೆಸ್ ಪರವಾಗಿದ್ದರು. ಆದರೆ ಕಳೆದ ಚುನಾವಣೆಯ ಸಮಯದಲ್ಲಿ ಅದು ಹಾಗೆ ಇರಲಿಲ್ಲ. ನನಗನ್ನಿಸುತ್ತದೆ, ಕಳೆದ ಚುನಾವಣೆಯಲ್ಲಿ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಕಡೆಯಿಂದ UDFಗೆ ಸಾಂಪ್ರದಾಯಿಕ ಮತಗಳು ಇರಲಿಲ್ಲ ಮತ್ತು ಅದು ಈಗ ಬದಲಾಗಿದೆ. ಆ ಸನ್ನಿವೇಶವು ಈಗ ಅಸ್ತಿತ್ವದಲ್ಲಿಲ್ಲ ಮತ್ತು ಕಳೆದ ನಿಮ್ಮ ಸಭಾ ಚುನಾವಣೆಗೆ, ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಮುಂಬರುವ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಕ್ರಿಶ್ಚಿಯನ್ನರಲ್ಲಿನ ಈ ಅಲ್ಪಸಂಖ್ಯಾತ ಸಮುದಾಯದ ಕಡೆಯಿಂದ ವ್ಯತ್ಯಾಸವಿರಬಹುದು. ಸಮುದಾಯದ ಕಡೆಗೆ ಸ್ವತಃ BJPಯ ಸಂಪರ್ಕದ ಬಗ್ಗೆ ಏನು? ಈ ಭಾವನೆಯೂ ಇದೆ. ಅಂದರೆ ಒಂದು ಪದವನ್ನು ಬಳಸ್ತಾರೆ ಕ್ರಿಸ್ಸಂಗಿಗಳು. ಹೌದು, ಅದು ನಿಜವಾಗಿಯೂ ಅದರ ಅರ್ಥವೇನು? ಮತ್ತು ಇತರರು ಅಧಿಕಾರ ಹಂಚಿಕೆಯಲ್ಲಿ ಹೆಚ್ಚಿನದನ್ನು ಪಡೆದುಕೊಳ್ಳಬಹುದೆಂಬ ಅಂತಹ ಭಯವಿದೆಯೇ? ಖಂಡಿತವಾಗಿಯೂ
ಬಿಜೆಪಿಯು ಈಗ ಸಮುದಾಯಕ್ಕೆ ಹೆಚ್ಚು ಪ್ರವೇಶವನ್ನು ನೀಡಿದೆ ಮತ್ತು ಸಮುದಾಯದ ವಾಟ್ಸಾಪ್ ಗುಂಪುಗಳು ಇತ್ಯಾದಿಗಳಲ್ಲಿ ಹೆಚ್ಚು ಪ್ರಚಾರಗಳಿವೆ. ಆದರೆ ಅದೇ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಕ್ರೈಸ್ತರ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯಗಳು ಮತ್ತು ಇತ್ತೀಚಿನ ಹೊಸ FCRA ತಿದ್ದುಪಡಿ ಮಸೂದೆ ಅದು ಸಮುದಾಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತಿದೆ. ಮತ್ತು ನಿಮಗೆ ತಿಳಿದಿರಬಹುದು, ಮಾರ್ಚ್ 2026ರಲ್ಲಿ ಸಂಸತ್ತಿನಲ್ಲಿ FCRAಗೆ ಒಂದು ತಿದ್ದುಪಡಿಯನ್ನು ತರಲಾಗಿದೆ. ಈಗ ಎಲ್ಲ ಸಮುದಾಯದ ನಾಯಕರು ಆ ಸಮಸ್ಯೆಗಳನ್ನು ಪ್ರಸ್ತಾಪಿಸುತ್ತಿದ್ದಾರೆ. ನಂತರ ಈಸ್ಟರ್ ದಿನಗಳಂದು ಪರೀಕ್ಷೆಗಳ ಪ್ರಶ್ನೆ ಮತ್ತು ಗುಡ್ ಫ್ರೈಡೆ, ಈಸ್ಟರ್ ದಿನ ಇತ್ಯಾದಿಗಳಂದು ಚುನಾವಣಾ ಕರ್ತವ್ಯ. ಹಾಗಾಗಿ ಇವೆಲ್ಲವೂ ನಿಜ, ವಾಸ್ತವದಲ್ಲಿ ಇದು ನಡೆಯುತ್ತಿದೆ. ಅದೇ ಸಮಯದಲ್ಲಿ ಅವರು ಕ್ರೈಸ್ತರೊಂದಿಗಿದ್ದೇವೆ ಎಂದು ಹೇಳುವ ಮೂಲಕ ಕ್ರೈಸ್ತರನ್ನು ಓಲೈಸಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾಗಿ ಅವರು ಪ್ರವೇಶ ಪಡೆದಿದ್ದಾರೆ. ಖಂಡಿತವಾಗಿಯೂ ಪ್ರವೇಶ ಹಿಂದಿನ ದಿನಗಳಿಗೆ ಹೋಲಿಸಿದರೆ ಕ್ರಿಶ್ಚಿಯನ್ ಸಮುದಾಯದೊಳಗೆ ಖಂಡಿತವಾಗಿಯೂ LDF ಅಥವಾ UDF ವಿರುದ್ಧ ಯಾವುದಾದ್ರೂ ದೊಡ್ಡ ಕುಂದುಕೊರತೆ ಇದೆಯೇ? ಸಮುದಾಯವು ನಿರೀಕ್ಷಿಸಿದ್ದನ್ನು ಅವರು ಮಾಡಲಿಲ್ಲ ಎಂದು? ನಾವು ಅಧಿಕಾರದಲ್ಲಿ ಭಾಗವಹಿಸುವಿಕೆಯಲ್ಲಿ ಹಿಂದುಳಿದಿದ್ದೇವೆ. ವಿಶೇಷವಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಹೊರತುಪಡಿಸಿ ಲ್ಯಾಟಿನ್ ಕ್ಯಾಥೋಲಿಕರು OBC ಸಮುದಾಯ ಅಥವಾ ಇತರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದಾರೆ. ಇತರೆ ಹಿಂದುಳಿದ ಸಮುದಾಯದಲ್ಲಿ ನಮಗೆ ಉದ್ಯೋಗದಲ್ಲಿ 4% ಮೀಸಲಾತಿ ಸಿಗುತ್ತಿದೆ. ಆದರೆ ಶಿಕ್ಷಣದಲ್ಲಿನ ಮೀಸಲಾತಿ ತುಲನಾತ್ಮಕವಾಗಿ ಬಹಳ ಕಡಿಮೆ ಇದೆ. ಪದವಿ PG ಕೋರ್ಸ್ಗಳಲ್ಲಿ 1% ಮತ್ತು ವೃತ್ತಿಪರ ಪದವಿ ಕೋರ್ಸ್ಗಳಲ್ಲಿ 3%. ಅದು ಇತ್ತೀಚೆಗೆ ಕೂಡ ಹೊರಬಂದಿದೆ. ಹಾಗಾಗಿ ನಾವು ಪ್ರತಿ ಉದ್ಯೋಗದಲ್ಲಿರುವುದಕ್ಕೆ ಸಮಾನವಾದ ಮೀಸಲಾತಿಯನ್ನು ಶಿಕ್ಷಣದಲ್ಲಿಯೂ ಸಹ ಒತ್ತಾಯಿಸುತ್ತಿದ್ದೇವೆ. ನಂತರ ಸರ್ಕಾರಿ ಮಂಡಳಿಗಳು ಮತ್ತು ಇತರ ಸರ್ಕಾರದ ಮನಸ್ಸೋಇಚ್ಛೆಯಂತೆ ನಡೆಯಬಹುದಾದ ಕೆಲವು ನೇಮಕಾತಿಗಳನ್ನು ಪರಿಗಣಿಸುವಾಗ ಆ ಕ್ಷೇತ್ರದಲ್ಲೂ ಸಹ ಲ್ಯಾಟಿನ್ ಕ್ಯಾಥೋಲಿಕ್ ಸಮುದಾಯಕ್ಕೆ ಸೂಕ್ತ ಪರಿಗಣನೆಯನ್ನು ನೀಡಲಾಗುತ್ತಿಲ್ಲ. ಅದು ನಾವು ಎದುರಿಸುತ್ತಿರುವ ನಮ್ಮ ಸಮಸ್ಯೆಗಳಲ್ಲಿ ಒಂದು. ಈ ವಿಷಯದಲ್ಲಿ LDF ಅಥವಾ UDF ಅವರ ನಿಲುವಿನಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಆ ವಿಷಯದಲ್ಲಿ ಇಬ್ಬರೂ ಒಂದೇ ನಿಲುವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಏಕೆಂದರೆ ನಾವು ಲ್ಯಾಟಿನ್ ಕ್ಯಾಥೋಲಿಕ್ಕರ ಸಮುದಾಯ ಒಂದು ರಾಜಕೀಯ ಪ್ರೇರಿತ ಸಮುದಾಯವಲ್ಲ. ಹೆಚ್ಚಿನ ಲ್ಯಾಟಿನ್ ಕ್ಯಾಥೋಲಿಕ್ಕರು ಕರಾವಳಿ ಪ್ರದೇಶದಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿಯೂ ಇದ್ದಾರೆ. ಆದರೆ ನಾವು ಕೇರಳದ ಸುಮಾರು 40 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಶಕ್ತಿಯಾಗಿದ್ದೇವೆ. ಒಂದು ನಿರ್ಣಾಯಕ ಶಕ್ತಿ. ಆದರೆ ನಮ್ಮ ಸಮಾನ ದೂರ ನೀತಿಯಿಂದಾಗಿ ಸಮುದಾಯಗಳು ಈಗ ಎರಡೂ ರಂಗಗಳು ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿವೆ. ಅವರು ನಾಯಕರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ, ಅವರು ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಅಂದರೆ ಆಫರ್ಗಳಿವೆ. ಆದರೆ ಸಮುದಾಯವು ಪೂರ್ವ ನಿದರ್ಶನದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಅವರು ಹೇಗಿದ್ದರು ಈ ಹಿಂದೆ, ಅವರು ಹೇಗಿದ್ದರು, ಅವರ ನಿಲುವು ಹೇಗಿತ್ತು. ಹಾಗಾಗಿ ಇದು ಪೂರ್ವ ನಿದರ್ಶನದ ಮೇಲೆಯೂ ಅವಲಂಬಿತವಾಗಿದೆ. ಮತ್ತು ನಿಮಗೆ ತುಂಬಾ ಧನ್ಯವಾದಗಳು. ಹಾಗಾಗಿ ಕ್ರಿಶ್ಚಿಯನ್ ಸಮುದಾಯವು ಖಂಡಿತವಾಗಿಯೂ ತಮಗೆ ಬಾಧಿಸುವ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತದೆ. ಜೇವಿಯ ಅನುಷ್ಠಾನ, ಕೋಶಿ ಸಮಿತಿಯ ವರದಿ ಹಾಗೂ ಅವರನ್ನು ಕಾಡುತ್ತಿರುವ ಇತರ ಸಮಸ್ಯೆಗಳನ್ನು ಈ ರಾಜಕೀಯ ರಂಗಗಳು ಬಗೆಹರಿಸಬೇಕೆಂದು ಅವರು ಬಯಸುತ್ತಾರೆ.